ರಾಜ್ಯದ ಹೊಳೆನರಸೀಪುರ ಟೌನ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದ ಘಟನೆ ಸಂಚಲನ ಮೂಡಿಸಿದೆ. ವಕೀಲೆಯಾಗಿರುವ ಶ್ರೀಮತಿ ನಾಗಲಕ್ಷ್ಮಿ ಅವರ ವಿರುದ್ಧ ಹನಿ ಟ್ರ್ಯಾಪ್ ಪ್ರಕರಣ ದಾಖಲಾಗಿದ್ದು, ಸುಮಾರು 20 ಮಂದಿ ಪೊಲೀಸರು ಮನೆಗೆ ಬಂದು ಟೆರರಿಸ್ಟ್ನಂತೆ ವರ್ತಿಸಿ ತಮ್ಮನ್ನ ಬಂಧಿಸಿ ಠಾಣೆಗೆ ಕರೆದುಕೊಂಡು ಹೋದರು ಎಂದು ಆರೋಪಿಸಿದ್ದಾರೆ. ಈ ಕುರಿತು ಕರ್ನಾಟಕ ಸಂಚಾರಿ ನ್ಯೂಸ್ ವಾಹಿನಿಗೆ ಪ್ರತಿಕ್ರಿಯೆ ನೀಡಿದ ನಾಗಲಕ್ಷ್ಮಿ, ನನ್ನ ವಿರುದ್ಧ ದೊಡ್ಡ ಷಡ್ಯಂತ್ರ ನಡೆದಿದೆ. ಮುಖ್ಯವಾಗಿ ಕಾಂಗ್ರೆಸ್ ಶಾಸಕ ಶ್ರೇಯಸ್ ಪಟೇಲ್, ಕಾಂಗ್ರೆಸ್ ಮುಖಂಡರು, ಹೊಳೆನರಸೀಪುರ ಟೌನ್ ಪಿಎಸ್ಐ ಅಭಿಜಿತ್ ಹಾಗೂ ಸರ್ಕಲ್ ಇನ್ಸ್ಪೆಕ್ಟರ್ ಸಂತೋಷ್ ಕುಮಾರ್ ನನ್ನ ಮೇಲೆ ಸುಳ್ಳು ಆರೋಪ ಮಾಡಿದ್ದಾರೆ ಎಂದು ಹೇಳಿದ್ದಾರೆ. ನನಗೆ ನ್ಯಾಯ ಸಿಗಬೇಕು, ನ್ಯಾಯ ಸಿಗುವವರೆಗೂ ಹೋರಾಟ ಮುಂದುವರಿಸುತ್ತೇನೆ ಎಂದು ನಾಗಲಕ್ಷ್ಮಿ ತಿಳಿಸಿದ್ದಾರೆ. ನನ್ನ ಹೆಸರು ನಾಗಲಕ್ಷ್ಮಿ ಅಂತ. ವೃತ್ತಿಯಲ್ಲಿ ನಾನು ಅಡ್ವೊಕೇಟ್ ಆಗಿದ್ದೀನಿ. ಹೀಗೆ ಕಳೆದ ಸುಮಾರು ಫೆಬ್ರವರಿ ತಿಂಗಳಿನಲ್ಲಿ 13ನೇ ತಾರೀಕು ಒಂದು ಇನ್ಸಿಡೆಂಟ್ ನಡೆಯುತ್ತೆ. ಗುಣವತಿ, ಶಮಂತ್ ಇವರಿಬ್ರು ಗಂಡ ಹೆಂಡತಿ ನನ್ನ ಮನೆಯಲ್ಲೇ ಹೆಚ್ಚು ಕಡಿಮೆ 1.5 ತಿಂಗಳು ನನ್ನ ಹತ್ರ ಆಶ್ರಯ ಪಡ್ಕೊಂಡು ನಮ್ಮ ಮನೆಯಲ್ಲಿ ನಮ್ಮ ಮಕ್ಕಳು ತರಾನೇ ಇರ್ತಾರೆ. 13ನೇ ತಾರೀಕು ಇವರು ಇದ್ದಂಥ ಮನೆಯಲ್ಲಿ ಒಬ್ಬ ವ್ಯಕ್ತಿ ಗುಣವತಿ ಒಬ್ಳೇ ಇದ್ದಾಗ ಮನೆಯಲ್ಲಿ ಹೋಗಿ ಅವಳ ಮೇಲೆ ಅತ್ಯಾಚಾರ ಮಾಡಿರ್ತಾರೆ. ಈ ವಿಚಾರವಾಗಿ ನನಗೆ 13ನೇ ತಾರೀಕು ಸುಮಾರು 2:30 ಇಂದ 3 ಗಂಟೆ ಸಮಯದಲ್ಲಿ ನನಗೊಂದು ಶಮಂತ್ ಏನ್ ಗುಣವತಿ ಪತಿ ಇರ್ತಾನೆ, ಅವ್ನು ಕರೆ ಮಾಡ್ತಾನೆ. ಅವ್ನು ಕರೆ ಮಾಡಿದಂಥ ಸಂದರ್ಭದಲ್ಲಿ ಇವರು ನಮ್ಮ ಮನೆ ಮಕ್ಕಳಾಗಿದ್ರು, ಜೊತೆಗೆ ನಾನೊಬ್ಬ ಅಡ್ವೊಕೇಟ್ ಆಗಿದ್ದೆ. ಸಮಾಜದ ಕೆಲವೊಂದು ವಿಚಾರಗಳಲ್ಲಿ ನಾನು ತೊಡಗಿಸ್ಕೊಳ್ತಾ ಇದ್ದೆ. ಹಾಗಾಗಿ ಇನ್ಸಿಡೆಂಟ್ ನಡೆದಂಥ ಪ್ಲೇಸಿಗೆ ನಾನು ಹೋಗ್ತೀನಿ, ನಾನು ಮತ್ತೆ ನನ್ನ ಗಂಡ ಹೋಗ್ತೀವಿ. ಅಲ್ಲಿ ಹೋದಂಥ ಸಂದರ್ಭದಲ್ಲಿ ನಮ್ಗೆ ತಿಳಿಯುತ್ತೆ ಅವಳ ಮೇಲೆ ಅತ್ಯಾಚಾರ ಆಗಿರುತ್ತೆ ಅಂತ. ಈ ವಿಚಾರವಾಗಿ ನಾನು ಒಂದು ಮೊಬೈಲ್ ರೆಕಾರ್ಡ್ ಕೂಡ ಮಾಡ್ಕೊಳ್ತೀನಿ. ಅವ್ಳು ಹೇಳ್ತಿರೋಂಥ ಹೇಳಿಕೆ ಏನಿರುತ್ತೆ ಅದು ನಾನು ಮಾಡ್ಕೊಳ್ತೀನಿ. ಹೀಗಿರುವಂಥ ಸಮಯದಲ್ಲಿ ನಾನು ಹಾಗೂ ಸಹ ಈ ಮಹದೇವ ಎಂಬ ವ್ಯಕ್ತಿಗೆ ಕರೆಯನ್ನು ಮಾಡ್ತೀನಿ, ಅವ್ನು ಫೋನ್ ತೆಗಿಯೋದಿಲ್ಲ. 14ನೇ ತಾರೀಕು ನಾನು ಹೋಗಿ ಇದು ಸರ್ಕಲ್ ಇನ್ಸ್ಪೆಕ್ಟರ್ ಆದಂಥ ಸಂತೋಷ್ ಕುಮಾರ್ಗೆ, ಸರ್ ಈ ಥರದೊಂದು ಇನ್ಸಿಡೆಂಟ್ ನಡೆದಿದೆ, ಮಹಾದೇವ್ ಎಂಬ ವ್ಯಕ್ತಿಯನ್ನು ಕರೆದು ನೀವು ಒಂದ್ಸರಿ ತನಿಖೆ ಮಾಡಿ ಅದು ಏನಾಗಿದೆ ನೋಡಿ ಸರ್ ಅಂತ ಹೇಳಿ ಮಹಾದೇವನ ಫೋನ್ ನಂಬರ್ ನಾನೇ ಕೊಟ್ಬಿಟ್ಟು ಬರ್ತೀನಿ. ಆದರೆ ಸರ್ಕಲ್ ಇನ್ಸ್ಪೆಕ್ಟರ್ ಸಂತೋಷ್ ಕುಮಾರ್ ಅದ್ರ ಬಗ್ಗೆ ಯಾವುದೇ ರೀತಿಯಾದಂಥ ರೆಸ್ಪಾನ್ಸ್ ಮಾಡೋದಿಲ್ಲ. ಆದರೆ ಶಮಂತ್ ಮತ್ತೆ ಗುಣವತಿ, ಮೇಡಮ್ ನಮಗೆ ಕಾನೂನಾತ್ಮಕವಾಗಿ ಹೋರಾಟಕ್ಕೆ ನಮಗೆ ಅವಕಾಶ ಮಾಡಿಕೊಡಿ, ನನಗೊಂದು ಕಂಪ್ಲೇಂಟ್ ಬರ್ಕೊಡಿ, ನಾನು ಹೋಗಿ ಕಂಪ್ಲೇಂಟ್ ಕೊಡ್ತೀನಿ, ನಾನು ಕಾನೂನಾತ್ಮಕ ಹೋರಾಟದಲ್ಲಿ ನಾನು ಇರ್ತೀನಿ ಅಂತ ಗಂಡ ಹೆಂಡತಿ ಇಬ್ರು ಸಹ ಅವರೇ ಕೂತ್ಕೊಂಡು ಅವ್ರು ಏನು ಹೇಳ್ತಾರೆ ಅದನ್ನ ನಾನು ಕಂಪ್ಲೇಂಟನ್ನು ಬರ್ಕೊಡ್ತೀನಿ. ನಾನು ಬರ್ಕೊಟ್ಟಂಥ ಸಂದರ್ಭದಲ್ಲಿ 15ನೇ ತಾರೀಕು ಶಮಂತ, ಗುಣವತಿ ಇಬ್ರು ಸಹ ಪೊಲೀಸ್ ಠಾಣೆಗೆ ದೂರು ಕೊಡೋದಕ್ಕೆ ಹೋಗ್ತಾರೆ. ಸುಮಾರು 11 ಗಂಟೆ ಸಮಯದಲ್ಲಿ ಹೋದಂತ ಗುಣವತಿ ಮತ್ತೆ ಅವಳ ಗಂಡ ಶಮಂತು, ಆಗ ಸರ್ಕಲ್ ಇನ್ಸ್ಪೆಕ್ಟರ್ ಬಂದು ಈ ಕಂಪ್ಲೇಂಟ್ ಅಲ್ಲಿ ಇರೋದೆಲ್ಲ ಸತ್ಯ ಅಂತ ಕೇಳ್ತಾರೆ. ಹೌದು ಅಂತ ಹೇಳಿರ್ತಾಳೆ. ಜೊತೆಗೆ ಅಭಿಜಿತ್, PSI ಅಭಿಜಿತ್, ಹೊಳೆನರಸೀಪುರ ಟೌನ್ ಸ್ಟೇಷನ್ PSI ಅಭಿಜಿತ್ ಏನಿದ್ದಾರೆ ಅವರು ಕೂಡ ಕೇಳಿದಾಗ ಈ ಕಂಪ್ಲೇಂಟ್ ಅಲ್ಲಿ ಇರೋದು ಸತ್ಯ ಅಂತಾನೆ ಹೇಳಿರ್ತಾಳೆ. ಜೊತೆಗೆ ಒಬ್ಬ ಮಹಿಳೆ ಪೇದೆ ಕೇಳಿದಾಗಲೂ ಸಹ ಇದು ಸತ್ಯ ಅಂತಾನೆ ಹೇಳಿರ್ತಾಳೆ. ಈ ಪ್ರಕಾರವಾಗಿ FIR ಕೂಡ ರೆಡಿ ಆಗ್ತಾ ಇರುತ್ತೆ ಸ್ಟೇಷನ್ ಅಲ್ಲಿ. ಅವಳನ್ನ ಇನ್ನೇನ್ ಮೆಡಿಕಲ್ ಚೆಕಪ್ಗೆ ಒಳಪಡಿಸ್ಬೇಕು, ಆ ರಿಪೋರ್ಟ್ ಕೂಡ ತೆಗೆದು ಮೇಲಿಟ್ಟಿರ್ತಾರೆ ಅವಳನ್ನ ಕರ್ಕೊಂಡು ಹೋಗೋದಿಕ್ಕೆ ಅಂತ. ಆದ್ರೆ ಆ ಸಂದರ್ಭದಲ್ಲಿ ಅಭಿಜಿತ್, PSI ಅಭಿಜಿತ್ ಏನು ಹೊಳೆನರಸೀಪುರ ಟೌನ್ ಸ್ಟೇಷನ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದಾನೋ ಆ ವ್ಯಕ್ತಿಗೆ ಒಂದು ಫೋನ್ ಕರೆ ಬರುತ್ತೆ. ಆ ಫೋನ್ ಕರೆ ಬಂದಂತಹ ಸಂದರ್ಭದಲ್ಲಿ ಆ ಫೋನ್ ಅನ್ನ ಗುಣವತಿ ಕೊಟ್ಟು CC ಕ್ಯಾಮ್ರಾ ಇಲ್ದಿರೋ ಜಾಗದಲ್ಲಿ ಆಕೆಗೆ ಕರ್ಕೊಂಡು ಹೋಗಿ ಅವ್ರು ಏನ್ ಮಾಡ್ತಾರೆ, ಬ್ರೈನ್ ವಾಶ್ ಮಾಡ್ತಾರೆ. ಆದ್ರೆ ಗುಣವತಿ ನನ್ನ ಮೇಲೆ ಅತ್ಯಾಚಾರ ಆಗಿದೆ, ನನ್ನ ಮಹಾದೇವ ನನ್ನ ಮೇಲೆ ಅತ್ಯಾಚಾರ ಮಾಡಿದ್ದೇನೆ ಅಂತ ಹೇಳ್ತಿದ್ದಂತಹ ಗುಣವತಿ ಆ ಒಂದು ಫೋನ್ ಕರೆ ಇಡೀ ಪ್ರಕರಣವನ್ನೇ ಬದಲಾಯಿಸ್ತಾ ಹೋಗುತ್ತೆ. ಗುಣವತಿ ಕೈಯಲ್ಲಿ ನನ್ನ ಮತ್ತೆ ನನ್ನ ಕುಟುಂಬದ ಮೇಲೆ ಕಂಪ್ಲೇಂಟ್ ಕೊಡಿಸಿ ನನ್ನ ಮೇಲೆ FIR ಮಾಡಿ ಅದನ್ನ ಹನಿ ಟ್ರ್ಯಾಪ್ ಅನ್ನೋದಾಗಿ ಮಾಡ್ತಾರೆ. ಇದಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ ಕಾಂಗ್ರೆಸ್ನ ಮುಖಂಡರು, ಇವತ್ತು ಹಾಲಿ ಸಂಸದ ಏನಿದಾನೆ ಶ್ರೇಯಸ್ ಪಟೇಲ್, ಅವನ ಆತ್ಮೀಯರಾದಂತಹ ಈ ರಂಗೇನಹಳ್ಳಿ ಮಹಾದೇವ ಮತ್ತು ಕೆಲವು ಕಾಂಗ್ರೆಸ್ ಮುಖಂಡರು ಎಲ್ಲರೂ ಸೇರಿ ನನ್ನ ಮೇಲೆ ಹನಿ ಟ್ರ್ಯಾಪ್ ಅನ್ನೋ ಪ್ರಕರಣವನ್ನ ಸೃಷ್ಟಿ ಮಾಡ್ತಾರೆ. ಇದು ಸುಳ್ಳು ಆರೋಪದ ಮೇಲೆ ನನ್ನ ಮೇಲೆ ಮತ್ತು ನನ್ನ ಗಂಡನ ಮೇಲೆ FIR ಮಾಡ್ತಾರೆ. ಜೊತೆಗೆ ಇಲ್ಲಿ ಈ ಒಂದು ಇನ್ಸಿಡೆಂಟ್ ಅವ್ರು ಸೇಡ್ ತೀರಿಸ್ಕೊಳ್ಳೋ ಕಾರಣ ಏನಪ್ಪಾ ಅಂತಂದ್ರೆ ಕಳೆದ 1 ವರ್ಷದ ಹಿಂದಿನ ಪ್ರಕರಣನೇ ಕಾರಣ. ಇಲ್ಲಿ 55/25 ಈ ಪ್ರಕರಣದಲ್ಲೂ ಸಹ ಒಬ್ಬ ಕಾಂಗ್ರೆಸ್ನ ಮುಖಂಡರುಗಳು ಬೇಬಿ ಅನ್ನೋ ಹುಡುಗಿ ಮೇಲೆ ಅತ್ಯಾಚಾರ ಮಾಡಿರ್ತಾರೆ. ಈ ಪ್ರಕರಣವನ್ನ ಮುಚ್ಚಾಕೋದಿಕ್ಕೆ ಕಾಂಗ್ರೆಸ್ ಮುಖಂಡರು ಮತ್ತು ಇದೇ PSI ಅಭಿಜಿತ್ ಬಹಳವಾಗಿ ಹೋರಾಟವನ್ನ ಮಾಡ್ತಾರೆ. ಆದ್ರೆ ನಾನು ಆ ಪ್ರಕರಣವನ್ನು ಮುಚ್ಚಾಕೋದಿಕ್ಕೆ ಬಿಡೋದಿಲ್ಲ. ನಾನು ಹೋರಾಟವನ್ನ ಮಾಡ್ತೀನಿ. ಜೊತೆಗೆ ಆ ರೇಪಿಸ್ಟ್ಗಳ ಮೇಲೆ ನಾನು FIR ಕೂಡ ಮಾಡಿಸಿರ್ತೀನಿ. ಆವಾಗ ಅಂತ ಸಂದರ್ಭದಲ್ಲೂ ಸಹ ಈ ಅಭಿಜಿತ್ ಏನ್ ಮಾಡ್ತಾನೆ ಅಂದ್ರೆ ನನ್ನ ಮೇಲೆ ಮತ್ತು 3 ಜನ ಈ ಸಮಾಜ ಸೇವಕರೇನಿದ್ದಾರೆ ಅವ್ರ ಮೇಲೆ FIR ನ ಮಾಡ್ತಾನೆ. 55/25ರಲ್ಲಿ ಸಂತ್ರಸ್ತೆ ಮೇಲೇನೆ FIR ಮಾಡ್ತಾನೆ. ನಾನು ಇದನ್ನ ಏನ್ ಮಾಡ್ತೇನೆ, ಕಂಪ್ಲೇಂಟ್ ಹಾಕಿ